ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವ್ರಿಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಿರುತ್ತೆ. ಅಂದರೆ ಬಿಳಿ ಮುಟ್ಟು ಅಂತಲೂ ಹೇಳ್ತೀವಿ, ಕೆಲವರು ವೈಟ್ ಪಾಸ್ ಅಂತಲೂ ಹೇಳ್ತಾರೆ. ಯಾಕೆ ಈ ರೀತಿ ಆಗತ್ತೆ? ಈ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲೂ ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್ಲ? ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಗೆ ಮೊದಲು ಏನಾಗ್ತಿರುತ್ತೆ, ನಾರ್ಮಲಾಗಿ ಪೀರಿಯಡ್ಸ್ ಟೈಮ್ ಹತ್ತಿರ ಬರ್ತಿದೆ ಅಂದಾಗ ಈ ರೀತಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಿರುತ್ತೆ. ಅದೇ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲೂ ಅಂದರೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಮಗು ಆಗೋ ತನಕ ಯಾವ ಟ್ರೈಮಿಸ್ಟರಲ್ಲಿ ಬೇಕಾದರೂ ಈ ರೀತಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗುತ್ತೆ. ಸೊ ಇದು ನಾರ್ಮಲ್. ಯಾವ ರೀತಿ ಇದ್ದರೆ ನಾರ್ಮಲ್ ಅಂತ ಹೇಳ್ತಾರೆ ಅಂದರೆ, ಇದು ಬಂದು ನಾರ್ಮಲಾಗಿ ಲೈಟಾಗಿ ಇರಬೇಕು. ಅಂದರೆ ತುಂಬ ಡಾರ್ಕಾಗಿ ತಿಕ್ಕಾಗಿ ಇರಬಾರ್ದು, ತಿನ್ನಾಗಿರುತ್ತೆ ಲೈಟಾಗಿ. ಮತ್ತು ಕಲರ್ ಬಂದು ವೈಟಾಗೇ ಇರುತ್ತೆ. ಸ್ಮೆಲ್ಲು ಯಾವುದೇ ರೀತಿ ಇರೋದಿಲ್ಲ. ಈ ರೀತಿ ಇದ್ದಾಗ ನಮಗೆ ಆಗಾಗ ವೈಟ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತು ಯಾಕೆ ಈ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಹೆಚ್ಚಾಗಿ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನಲ್ ಚೇಂಜಸ್ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಈ ರೀತಿ ಆಗೋದು ನಮಗೆ ಒಂದು ರೀತಿ ಸೇಫ್ಟಿ ಅಂತಲೇ ಹೇಳ್ಬೋದು. ನಮಗೆ ಪ್ರೈವೇಟ್ ಪಾರ್ಟ್ ಅನ್ನೋದು ಕ್ಲೀನಾಗಿರುತ್ತೆ ಮತ್ತು ಮಗು ತುಂಬ ಸೇಫ್ಟಿಯಾಗಿರುತ್ತೆ. ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮಗುನ ಡೈರೆಕ್ಟಾಗಿ ಹೋಗಿ ತಾಕೋದಕ್ಕಾಗೋದಿಲ್ಲ. ಸೊ ಈ ರೀತಿ ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ನಮಗೆ ಸ್ವಲ್ಪ ಸೇಫ್ಟಿನೇ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತು ಕೆಲವ್ರಿಗೆ ಯಾವ ರೀತಿ ಆಗ್ತಿರುತ್ತೆ ಅಂದರೆ, ಪ್ಯಾಡೆಲ್ಲ ಹಾಕ್ಕೊಬೇಕು, ಆ ರೀತಿ ಸ್ವಲ್ಪ ಹೆಚ್ಚಾಗೇ ಆಗ್ತಿರುತ್ತೆ. ಅವರು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಸಜೆಷನ್ಸ್ನ ತಗೊಬೋದು. ಮತ್ತು ಯಾವಾಗ ಈ ರೀತಿ ವೈಟ್ ಡಿಸ್ಚಾರ್ಜ್ ಹೆಚ್ಚಾಗಿ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಲರ್ ಚೇಂಜ್ ಆಗ್ತಿದೆ, ಒಂದು ರೀತಿ ಬ್ರೌನ್ ಕಲರ್ ಇಲ್ಲ, ತುಂಬ ಯೆಲ್ಲೋಯಿಶ್ ಆಗಿದೆ, ಮತ್ತು ತುಂಬ ಗಟ್ಟಿಯಾಗಿ ಬರ್ತಾ ಇದೆ, ಸ್ಮೆಲ್ಲು ತುಂಬ ಹೆಚ್ಚಾಗಿ ಬರ್ತಾ ಇದೆ, ಮತ್ತು ಇರಿಟೇಷನ್ ಶುರುವಾಗ್ತಿದೆ, ತುಂಬ ಕೆರೆತ ರೀತಿ ಆಗ್ತಿದೆ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ಈ ರೀತಿ ಆದಾಗ ನಿಮಗೇನಾದರೂ ಇನ್ಫೆಕ್ಷನ್ಸ್ ಆಗಿದ್ದರೆ ಈ ರೀತಿ ಆಗೋ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ನೋಡ್ಕೊಳ್ಳಿ, ನಿಮಗೆ ನಾರ್ಮಲ್ ಆಗಿದೆ, ಕಲರ್ ಏನೂ ಚೇಂಜಸ್ ಆಗ್ತಿಲ್ಲ, ನಿಮಗೆ ಅದರಿಂದ ಇರಿಟೇಷನ್ ಏನೂ ಇಲ್ಲ ಅಂದಾಗ ಓಕೆ. ಬಟ್ ಕಲರ್ ಚೇಂಜ್ ಆಗ್ತಿದೆ, ನಿಮಗೆ ಸ್ಮೆಲ್ ಬರ್ತಾ ಇದೆ, ಪೇಯ್ನ್, ಇರಿಟೇಷನ್ ಇದೆ, ಎಲ್ಲ ಇದೆ ಅಂದಾಗ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳೋದು ಬೆಸ್ಟ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.